ಫ್ರೆಂಡ್ಸ್, ನಾನು ಈ ದಿನ ಕ್ರಿಸ್ಪಿ ಹಾಗಲಕಾಯಿ ಫ್ರೈ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ, ಬೇಡ ಅನ್ನೋಗೆ ಇಲ್ಲ, ಆ ಥರ ಇರುತ್ತೆ. ನಾನು ಈಗ 2 ಹಾಗಲಕಾಯಿ ತೊಗೊಂಡಿದ್ದೀನಿ. ಇವಾಗ ಇದು ರೆಡಿ ಆಯಿತು. ಇದನ್ನು ನಾನೀಗ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನಾನು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನು. ಉಪ್ಪು ಸೇರಿಸ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕಾಚಂ ಪುಳಿ ಫ್ರೆಂಡ್ಸ್. ಹುಣಸೆ ಹುಳಿನೇ ಹಾಕಿ, ನಿಂಬೆ ರಸನೇ ಹಾಕಿ ನಾನು ಈ ಹುಳಿ ಸೇರಿಸ್ತಾ ಇದ್ದೀನಿ. ಇದು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಇದು ಗಟ್ಟಿಯಾಗಿದೆ, ಅದಕ್ಕೆ ನಾನು ಇದನ್ನು ಸ್ವಲ್ಪ ತಗೊಂಡು ಇದರಲ್ಲಿ ಹಾಕ್ತಾಯಿದ್ದೀನಿ. ಒಂದು ನೋಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಒಂದು 1/4 ಸ್ಪೂನ್ಗಿಂತ ಕಡಿಮೆ. 1 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲನೂ ಹಾಕ್ಕೊಂಡು. ಇವಾಗ ಇದು ರೆಡಿ ಆಯಿತು. ನಾನು ಈಗ ಇದನ್ನು ಫ್ರೈ ಮಾಡ್ತೀನಿ ನೋಡಿ. ಏರ್ ಫ್ರೈಯರ್ನಲ್ಲಿ ಹಾಕಿ ಫ್ರೈ ಮಾಡ್ತೀನಿ. ಇದನ್ನು ಈಗ ರೆಡಿಯಾಗಿರೋದನ್ನ ನಾನು ಇದನ್ನು ಅರ್ಧ ಗಂಟೆ ಇಟ್ಟಿದ್ದೆ. ಇದು ಇನ್ನೂ ಚೆನ್ನಾಗಿ ನೆಂದಿದೆ ಎಲ್ಲ. ಅದನ್ನು ಇವಾಗ ನಾನು ನೋಡಿ ಇವಾಗ ಇದರಲ್ಲಿ ಇಟ್ಟಿದ್ದೀನಿ. ನಾನು ಇವಾಗ ಆನ್ ಮಾಡ್ತೀನಿ. ಇನ್ನೂರು ಡಿಗ್ರಿ 20ಗೆ ಇಡ್ತಾಯಿದ್ದೀನಿ, ಸೆಟ್ ಮಾಡಿ.
ಎಷ್ಟು ಸೂಪರಾಗಿದೆ ಫ್ರೆಂಡ್ಸ್. ನೀವು ಒಂದ್ಸರಿ ಮಾಡಿ, ಮರೆಯದೇ ಮಾಡಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ ಕೂಡ. ಹುಣಸೆ ಹುಳಿ ಮಿಕ್ಸ್ ಮಾಡಲೇಬೇಕು ನೀವು, ಇಲ್ಲಾಂದರೆ ಆಗೋದಿಲ್ಲ. ಬೇಕಿದ್ದವರು ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಂಚೂರು, ನಾನು ಮಾಡೋದಿಲ್ಲ, ನನಗೆ ಅದೇನು ಕಹಿ ಇರಲ್ಲ. ಅವೆಲ್ಲ ಸಾಮಗ್ರಿಗಳನ್ನ ಹಾಕಿದಾಗ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೈಡ್ಸ್ಗೆ ಎಡೆ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ. ಮಕ್ಕಳು ಸಹ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ಮಾಡಿ, ಟ್ರೈ ಮಾಡಿ, ಎಂಜಾಯ್ ಮಾಡಿ, ಖುಷಿ ಪಡಿ. ಹಾಗೆ ಮರೆಯದೆ ಈ ರೆಸಿಪಿನ ಟ್ರೈ ಮಾಡಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಕ್ರಿಸ್ಪಿ ಹಾಗಲಕಾಯಿ ಫ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಯಾವ ಚಿಪ್ಸು ಇಲ್ಲ ಇದ್ರ ಮುಂದೆ, ಅಷ್ಟು ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ, ಮಕ್ಕಳಂತೂ ಇಷ್ಟಪಡ್ಕೊಂಡು ತಿಂತಾರೆ. ಸ್ವಲ್ಪನೂ ಕಹಿ ಇಲ್ಲ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ಒಂದು ಸರಿ ಟ್ರೈ ಮಾಡಿ, ಎಂಜಾಯ್ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.